ನಮಸ್ಕಾರ. ಲೆಟ್ ದೆಮ್ ಬಿ ಥಿಯರಿ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ, ಜೀವನ ಇಡೀ ನಾವೇನು ಮಾಡ್ತಾ ಇರ್ತೀವಿ ಗೊತ್ತಾ? ನಮ್ಮ ಜೀವನದಲ್ಲಿ ಎಷ್ಟೋ ಸತಿ ಯಾವುದ್ಯಾವುದೋ ಮನಸ್ಸಿಗೆ ತುಂಬ ಆಘಾತ ತರ್ತಕ್ಕಂಥ ಘಟನೆಗಳು ನಡೀತಾ ಇರುತ್ತೆ. ಆದರೆ ನಾವೆಲ್ಲ ಸತಿ ಕೆಲವು ಸತಿ ಗ್ರಹಗತಿಗಳು ಸರಿಯಿಲ್ಲ ಅಂತ ಹೇಳ್ತೀವಿ. ಯಾರೋ ಏನೋ ಶಾಪ ಹಾಕ್ಬಿಟ್ರು ಅಂತ ಹೇಳ್ತಿರ್ತೀವಿ. ಇಲ್ಲ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ನಮಗೆ ಅಂತ, ಇಲ್ಲ ಯಾರೋ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಅಂತ. ಇಲ್ಲ ಅಂತ ಹೇಳಿದ್ರೆ ಕೆಲವು ಸತಿ ನಾನು ಹೇಳಿದ ಮಾತು ಎಲ್ಲರೂ ಕೇಳಿದ್ದಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹೀಗೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಘಟನೆಗಳನ್ನು ಬೇರೆಯವ್ರ ಮೇಲೆ ನಾವು ಯಾವಾಗಲೂ ಬ್ಲೇಮ್ ಹಾಕ್ತಾನೆ ಇರ್ತೀವಿ. ಆದರೆ ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಜೀವನದಲ್ಲಿ ನಮಗೆ ಆಗ್ತಾ ಇರೋದು ಎಲ್ಲದಕ್ಕೂ ಮೂಲ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಾವೇ. ಆದರೆ ನಾವು ಯಾವತ್ತೂ ನಮ್ಮ ಪ್ರಾಬ್ಲಮಿಗೆ ಅಕೌಂಟಬಿಲಿಟಿಯನ್ನು ಕೊಡಲ್ಲ. ಎಷ್ಟೋ ಸತಿ ನೋಡಿ, ನಾವೆಲ್ಲರೂ ಭಗವಂತನ ಪ್ರೀತಿ ಮಕ್ಕಳು ಅಲ್ವಾ? ಆದರೆ ನೀವು ನಿಮ್ಮ ಮಕ್ಕಳಿಗೆ ಕಷ್ಟ ಕೊಡಬೇಕು, ಶಿಕ್ಷೆ ಮಾಡಬೇಕು ಅಂತ ಇರ್ತೀರಾ? ಇಲ್ಲ. ನಿಮ್ಮ ಮಗು ಏನೋ ಒಂದು ಚಾಕ್ಲೇಟ್ ಕೇಳುತ್ತೆ, ಅಥವಾ ಅಪ್ಪ ನನಗೆ ಆಟ ಆಡೋಕ್ಕೆ ಬ್ಯಾಟ್ ಕೊಡಿಸು ಅಂತ ಕೇಳುತ್ತೆ. ಇವಾಗ ಕೊಡ್ಸಲ್ಲ ಕಣೋ, ನಿನ್ನ ಮಾರ್ಕ್ಸ್ ತೆಗಿ, ಅದಾದಮೇಲೆ ನೀನು ಏನಾದ್ರು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಖಂಡಿತ ಕೊಡಿಸ್ತೀನಿ ಅಂತ ಹೇಳ್ತೀರ. ಮಗುಗೂ ಅಷ್ಟೇ, ಪಪ್ಪು ಊಟ ಮಾಡು, ಅದಾದಮೇಲೆ ನಿಂಗೆ ಏನು ಕೇಳ್ತೀಯ, ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಒಂದು ಚಾಕ್ಲೇಟ್ ಕೊಡ್ತೀರ. ಹಾಗೆ ನಿಮಗೆ ಹೇಗೆ ನಿಮ್ಮ ಮಕ್ಕಳಿಗೆ ಯಾವಾಗ ಏನನ್ನು ಕೊಡಬೇಕು ಅಂತ ಗೊತ್ತಿದೆಯೋ, ಭಗವಂತನಿಗೂ ಹಾಗೆ ನಿಮಗೆ ಯಾವಾಗ ಏನನ್ನು ಕೊಡಬೇಕು ಅನ್ನೋದು ಗೊತ್ತಿರುತ್ತೆ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಯಾಕಪ್ಪ ನನಗೆ ಇಷ್ಟು ಕಷ್ಟ ಬರಬೇಕಾ, ಏನಕ್ಕೆ ಹೀಗೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಫೋಕಸ್ ಎಲ್ಲಿದೆ? ಕಷ್ಟದ ಮೇಲಿದೆ. ಆದರೆ ಎಷ್ಟೊಂದು ಒಳ್ಳೆ ವಿಷಯಗಳು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ, ಅದು ಯಾವುದ್ರ ಮೇಲೂ ಕೂಡ ನಮ್ಮ ಮನಸ್ಸು ಹರಿತಾ ಇರಲ್ಲ. ಇವತ್ತು ಈ ಲೆಟ್ ದೆಮ್ ಬಿ ಥಿಯರಿ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಯಾರು ಹೇಗಿರ್ತಾರೋ ಹಾಗೆ ಅಕ್ಸೆಪ್ಟ್ ಮಾಡೋದನ್ನು ಕಲ್ತ್ಬಿಡೋಣ. ಕೆಲವು ವಿಷಯಗಳು ನಮ್ಮ ಕಂಟ್ರೋಲ್ ಇರುತ್ತೆ, ಕೆಲವು ವಿಷಯಗಳು ಔಟ್ ಆಫ್ ಕಂಟ್ರೋಲ್ ಇರುತ್ತೆ. ಈಗ ನನ್ನ ಕಂಟ್ರೋಲ್ ಹೇಗಪ್ಪ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಯಾರು ಏನೇ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ನನ್ನ ಮೇಲೆ ನನಗೆ ಆತ್ಮವಿಶ್ವಾಸ, ಧೈರ್ಯ ಇದ್ದರೆ ನಾನು ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಹೇಗೆ ಬೇಕಾದ್ರೂ ಬದುಕ್ಬೋದು, ಇದೆಲ್ಲವೂ ಕೂಡ ಸಾಧ್ಯ. ಆದರೆ ಯಾವಾಗ ಅವರೇನು ಅನ್ಕೊಂಡ್ಬಿಟ್ರು, ಅಯ್ಯೋ ಇವತ್ತು ನಾನು ವೈಟ್ ಶರ್ಟ್ ಹಾಕೊಂಡ್ಬಂದಿದ್ದೀನಿ, ಜನಗಳಿಗೆ ಇಷ್ಟ ಆಗತ್ತೋ ಇಲ್ವೋ, ಯಾರು ಏನು ಹೇಳ್ತಾರೆ, ಹೀಗೆ ಪ್ರತಿಯೊಂದನ್ನು ನಾವು ಆಲೋಚನೆ ಮಾಡ್ತಾ ಇದ್ದರೆ ನಾವು ಅವ್ರ ಜೀವನವನ್ನು ಹ್ಯಾಂಡಲ್ ಮಾಡ್ತಾ ಇರ್ತೀವಿ ಹೊರತು ನಮ್ಮ ಜೀವನವನ್ನು ನಾವು ಹ್ಯಾಂಡಲ್ ಮಾಡಲ್ಲ. ನೋಡಿ, ಬೇಗ ಮದುವೆ ಆದರೂ ಈ ಸಮಾಜ ಮಾತಾಡುತ್ತೆ, ಲೇಟಾಗಿ ಮದುವೆ ಆದರೂ ಸಮಾಜ ಮಾತಾಡುತ್ತೆ. ಬೇಗ ಕೆಲಸಕ್ಕೆ ಸೇರಿಕೊಂಡ್ರು ಇನ್ನೊಂದು ಸ್ವಲ್ಪ ಓದ್ಬೋದಿತ್ತಲ್ವಾ, ಏನಕ್ಕೆ ಅಷ್ಟೊಂದು ಅರ್ಜೆಂಟ್ ಇವನಿಗೆ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತ ಏನಾರು ಅರ್ಜೆಂಟ್ ಇತ್ತಾ ಅಂತ ಹೇಳ್ತಾರೆ. ಅತಿ ದೊಡ್ಡ ಶ್ರೀಮಂತ ಆದರೂ ಮಾತಾಡ್ತಾರೆ, ಯಾರು ತಲೆ ಮೇಲೆ ಹೊಡೆದ್ಬಿಟ್ಟು ಒಂದು ಇಷ್ಟು ದುಡ್ಡು ಸಂಪಾದನೆ ಮಾಡ್ದ ಅಂತ. ನಾವೇನೋ ಒಂದು ಕೆಲಸ ಮಾಡ್ತಿದ್ರು, ಅದ್ಯಾಕೆ ಇಂಥ ಕೆಲಸ ಮಾಡ್ತಿದ್ದಾನೆ, ಇನ್ನೊಂದು ಯಾವುದಾದ್ರು ಒಂದು ಸ್ವಲ್ಪ ಫಾರಿನ್ ಗಿರಿನ ಕೆಲಸಕ್ಕೆ ಹೋಗ್ಬೋದಿತ್ತಲ್ವಾ ಅಂತ ಎಲ್ಲ ರೀತಿ ಮಾತಾಡ್ತಾ ಹೋಗ್ತಾರೆ. ನೋಡಿ, ಭಗವಂತ ಆಗಿರ್ತಕ್ಕಂಥ ಶ್ರೀಕೃಷ್ಣನಿಗಾಗಲಿ, ರಾಮನಿಗಾಗಲಿ, ಬುದ್ಧನಿಗಾಗಲಿ ಈ ಸಮಾಜವನ್ನು ಮೆಚ್ಚಲಿಕ್ಕಾಗಲಿಲ್ಲ. ಅಂಥದ್ರಲ್ಲಿ ನಾವು ವಿಕಷ್ಟಿತ ಮನುಷ್ಯರಾಗಿ ನಾವು ಎಲ್ಲರನ್ನೂ ಮೆಚ್ಚೋಕ್ಕೆ ಸಾಧ್ಯನಾ? ಬಿಟ್ಬಿಡಿ. ನಿಮ್ಮ ತಾಯಿ ನಿಮ್ಮ ಜೊತೆ ಚೆನ್ನಾಗಿಲ್ವಾ? ಬಿಟ್ಬಿಡಿ. ನಿಮ್ಮ ತಂದೆ ನಿಮ್ಮ ರೀತಿ ನಡ್ಕೋತಿಲ್ವಾ? ಬಿಟ್ಬಿಡಿ. ನಿಮ್ಮ ಬಾಸ್ ನಿಮ್ಮ ರೀತಿ ನಡ್ಕೋತಾ ಇಲ್ವಾ? ಬಿಟ್ಬಿಡಿ. ನಿಮ್ಮ ಸಂಗಾತಿ ನಿಮ್ಮ ರೀತಿ ನಡ್ಕೋತಾ ಇಲ್ವಾ? ಬಿಟ್ಬಿಡಿ. ಹೇಗಿದಾರೋ ಜನಗಳು ಹಾಗೆ ಅವರನ್ನು ಅಕ್ಸೆಪ್ಟ್ ಮಾಡ್ತಾ ಬನ್ನಿ. ನಿಮ್ಮ ವಿಷಯಗಳನ್ನು ಮಾತ್ರ ಕಂಟ್ರೋಲ್ ಮಾಡ್ತಾ ಬನ್ನಿ. ನೋಡಿ, ಯಾರು ಏನೇ ಮಾಡಿದ್ರು ಕೂಡ ಆ ಪವರ್ ಅನ್ನೋದು ಏನಿದೆಯೋ ಅದು ನೀವು ಕೊಡ್ತಕ್ಕಂಥದ್ದು. ನೋಡಿ, ನಾನು ನಿಮ್ಮನ್ನ ಬೇಜಾರು ಮಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ, ಖುಷಿ ಪಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ನೀವು ಯಾರಿಗೆ ಆ ಪವರನ್ನು ಕೊಡ್ತಿರೋ, ಆ ಪವರು ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ನೀವು ಯಾರಿಗೆ ಕೊಡ್ತಿರೋ ಆಗ ನೀವು ಅವ್ರಿಗೆ ಆ ಪವರ್ ಕೊಟ್ಟ ಹಾಗೆ. ಸೊ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ನೀವೇ ಅಕೌಂಟಬಿಲಿಟಿ ತಗೊಳ್ತಾ ಶುರು ಮಾಡಿ. ನಿಮ್ಮ ಥಾಟ್ಸನ್ನು ಕಂಟ್ರೋಲ್ ಮಾಡ್ತಾ ಹೋಗಿ. ನೋಡಿ, ಪ್ರತಿಯೊಂದು ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಆಲೋಚನೆ ಯಾವುದು ನಿಜವಲ್ಲ. ಥಾಟ್ಸು ಕ್ಲೌಡ್ಸ್ ಥರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ಯಾವಾಗ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀರಾ ಅದು ಸೃಷ್ಟಿಯಾಗ್ತಾ ಹೋಗುತ್ತೆ. ಎವ್ರಿ ಥಾಟ್ ಹ್ಯಾಸ್ ಅ ವೈಬ್ರೇಷನ್ ಆ್ಯಂಡ್ ಯುವರ್ ವೈಬ್ರೇಷನ್ ಕ್ರಿಯೇಟ್ಸ್ ರಿಯಾಲಿಟಿ. ಸೊ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಆಗ್ತಾ ಹೋಗುತ್ತೆ. ಸೊ ಯಾರು ಹೇಗಿರ್ತಾರೋ ಅವರನ್ನು ಹಾಗೆ ಇಡಕ್ಕೆ ಬಿಟ್ಬಿಡಿ. ನಮಗೆ ನೀಡಿರುತ್ತಪ್ಪ ಅಂತ ಹೇಳಿದ್ರೆ ಅವ್ರನ್ನ ಬದಲಾಯಿಸಬೇಕು, ಇವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ. ಆದರೆ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ? ಇವತ್ತು ನಾನು ಅನ್ಕೋತೀನಿ, ನಾನು ಬೆಳಗ್ಗೆ ಎದ್ರೆ ಜಿಮ್ಗೆ ಹೋಗಬೇಕು, ಆಯಿಲಿ ಫುಡ್ ತಿನ್ನಬಾರ್ದು, ಜಂಕ್ ಫುಡ್ ತಿನ್ನಬಾರ್ದು, ವೀಕೆಂಡ್ ಪಾರ್ಟಿ ಮಾಡಬಾರ್ದು ಅಂತ. ಆದರೆ ನಮ್ಮ ಮಾತು ನಾವೇ ಕೇಳಲ್ಲ. ಎಷ್ಟೋ ಸತಿ ಅಯ್ಯೋ ಬಿಡು ಇವತ್ತು ಆಗಲ್ಲ ನನಗೆ ಜಿಮ್ಗೆ ಹೋಗೋಕ್ಕೆ, ಇವತ್ತು ಬಿಡು ವರ್ಕೌಟ್ ಮಾಡೋಕ್ಕಾಗಲ್ಲ, ಇವತ್ತು ಹೆಲ್ದಿಯಾಗಿ ತಿನ್ನೋದು ಬೇಡ, ಇವತ್ತು ಒಂದಿನ ಒಂದು ಬೋಂಡ ತಿನ್ಬಿಡೋಣ ಅಂತ. ಹೀಗೆ ಎಲ್ಲವನ್ನು ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಹತೋಟಿ ಇರಲಿ. ನಾವು ಯಾವಾಗಲೂ ಹಾಗೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿ ಬೇರೆಯವರನ್ನು ಬದಲಾಯಿಸ್ತಾ ಹೋಗ್ತೀವಿ. ಸೊ ಇವತ್ತಿಂದ ಕಂಟ್ರೋಲನ್ನು ಬಿಟ್ಬಿಡೋಣ.
ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೋತಾ ಹೋಗೋಣ. ನಮ್ಮ ಜೊತೆ ಮುಂದಿನ ಸಂಚಿಕೆಯಲ್ಲಿ ಹೇಗೆ ರಿಲೇಷನ್ಶಿಪ್ಪನ್ನು ಇಂಪ್ರೂವ್ ಮಾಡ್ಕೊಳ್ಳೋದು, ಒಂದು ಮೈಂಡ್ಫುಲ್ ಟೆಕ್ನಿಕನ್ನು ಹೇಳ್ಕೊಡ್ತೀನಿ. MCBT ಅಂತ ಹೇಳಿದ್ರೆ ಮೈಂಡ್ಫುಲ್ನೆಸ್ ಕಾಗ್ನೇಟಿವ್ ಬಿಹೇವಿಯರಲ್ ಥಿಯರಿಯನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.